ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿತ್ ಅನದರ್ ನ್ಯೂ ವ್ಲಾಗ್. ಸೊ ಇದು ಬಂದುಬಿಟ್ಟು ನಾವು ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಿತ್ತು. ಸೊ ತುಂಬಾ ಚೆನ್ನಾಗಿದೆ ಒಂದು ದೇವಸ್ಥಾನ, ಒಂದು ತೋಟದ ಮಧ್ಯೆ ಇರುವಂಥ ಒಂದು ದೇವಸ್ಥಾನ. ಲೊಕೇಶನ್ಸು ಎಲ್ಲ ಡೀಟೇಲ್ಸು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಸೊ ಹಾಗೆಯೇ ಒಂದು ಪ್ಲೆಸೆಂಟ್ ದೇವಸ್ಥಾನ ಅಂತಲೇ ಹೇಳ್ಬೋದು. ನಾವು ಟೂ ವೀಲರಲ್ಲೇ ಹೋಗಿದ್ವಿ, ನಮಗೇನು ಅಷ್ಟು ದೂರ ಅಂತ ಅನಿಸಿಲ್ಲ. ಇಟ್ ವಾಸ್ ಪೀಸ್ಫುಲ್. ರೋಡಲ್ಲಿ ನೋಡ್ಬೋದು ಯಾವ ಗಾಡಿಗಳು ಕೂಡ ನಿಮಗೆ ಕಾಣ್ತಿಲ್ಲ, ಬರೀ ನಾನು ಭಾಸ್ಕರ್ ಇಬ್ಬರೇ ಹೋಗ್ತಿದ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಿತ್ತು. ಹಾಗೆ ನೀವು ನೋಡ್ತಿರ್ಬೋದು ಎಷ್ಟು ರೋಡೆಲ್ಲ ಕೂಡ ಸಿಕ್ಕಾಪಟ್ಟೆ ಖಾಲಿ ಇದ್ದಾವೆ, ಜಾಸ್ತಿ ಜನನೇ ಇರಲಿಲ್ಲ. ಪೀಸ್ಫುಲ್ಲಾಗಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಐ ಥಿಂಕ್ ವೀಡಿಯೋ ಸ್ವಲ್ಪ ಸ್ಟ್ರಕ್ ಆಗ್ತಿದೆ, ಐ ಡೋಂಟ್ ನೋ ವೈ. ಈಗ ಸರಿ ಬಂತು. ಇದು ಬಂದುಬಿಟ್ಟು ದೇವಸ್ಥಾನ ನಮಗೆ ಗೌಡಗೆರೆಯಲ್ಲಿರೋದು. ಸಾರಿ, ಇದರ ಮಧ್ಯದಲ್ಲಿ ನನ್ನ ಮಗಳು ಎದ್ಬಿಟ್ಲು, ಅದಕ್ಕೆ ವಾಯ್ಸ್ ಓವರ್ ಮತ್ತೆ ಕಟ್ ಮಾಡಿ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ಫಸ್ಟ್. ಸೊ ಇದು ತೆಂಗಿನ ತೋಪಿನ ಮಧ್ಯೆ ಎಲ್ಲ ಇತ್ತು. ಗೂಗಲ್ ಮ್ಯಾಪ್ನ ನಾವು ನಂಬ್ಕೊಂಡು ಈ ಲೊಕೇಶನ್ಗೆ ನಾವು ಹೋಗಿದ್ದಿದ್ದು. ಬಟ್ ಗೂಗಲ್ ಮ್ಯಾಪ್ ನಮ್ಗೆ ಹೆಂಗೆ ಡೈರೆಕ್ಟ್ ಮಾಡ್ತು ಅಂತಂದರೆ, ಚನ್ನಪಟ್ಟಣದಿಂದ ಏನು ಸ್ಟ್ರೈಟ್ ಹೋಗಬೇಕಿತ್ತಂತೆ. ಐ ಆಮ್ ವೆರಿ ಬ್ಯಾಡ್ ಎಟ್ ಟೆಲ್ಲಿಂಗ್ ದಿ ಅಡ್ರೆಸ್. ಬಟ್ ಇದು ನಮಗೆ ರೈಟ್ ಡಿವಿಯೇಷನ್ ತೋರಿಸ್ತು, ಅಂದರೆ ಊರೊಳಗಿಂದ ಹೋಗೋ ಥರ ತೋರಿಸ್ತು. ಆ ರೋಡ್ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಎಲ್ಲೋ ಒಂದೊಂದು ಗಾಡಿಗಳು ಎಂಜಾಯ್ ಮಾಡಿದ್ದೀವಿ ಒಂದು ಕಡೆ. ಆದರೆ ಟೂ ವೀಲರಲ್ಲಿ ಹೋದಾಗ ನಿಮಗೆ ಗೊತ್ತಿರುತ್ತಲ್ಲ ಎಷ್ಟು ಇನ್ಸೆಕ್ಯೂರ್ ಫೀಲ್ ಆಗ್ತಿರುತ್ತೆ ಅಂತ. ಒಂದು ಸ್ವಲ್ಪ ಭಯ ಕೂಡ ಆಗ್ತಿತ್ತು, ಎಲ್ಲಿಗೆ ಬಂದುಬಿಟ್ಟಿದ್ದೀವಿ ಗೊತ್ತಾಗ್ತಿಲ್ವಲ್ಲ ಅಂತ. ಬಿಕಾಸ್ ಒನ್ ಪಾಯಿಂಟಲ್ಲಿ ಏನಾಯಿತು ಅಂತಂದರೆ, ನಾನು ವೀಡಿಯೋ ಮಾಡ್ಕೊಂಡಿಲ್ಲ, ಬಟ್ ಐ ಆಮ್ ಟೆಲ್ಲಿಂಗ್ ಯು, ಸಡನ್ನಾಗಿ ಅದು ತೋಟದೊಳಗೆ ಕಾಲ್ನಡಿಗೆ ಇದು ಎಷ್ಟು ಸಣ್ಣ ದಾರಿ ಇರುತ್ತಲ್ಲ, ಅದಕ್ಕೆ ತೋರಿಸ್ಬಿಡ್ತು. ನಾವು ಅದ್ರ ಮೇಲೇ ಟೂ ವೀಲರ್ನ ಓಡಿಸ್ಕೊಂಡು ಬರೋಂಗಾಯಿತು. ಫೈನಲಿ ಡೆಸ್ಟಿನೇಷನ್ ಬಂದು ಸೇರಿದ್ವಿ. ಇದೇನೇ ಆ ದೇವಸ್ಥಾನ. ತುಂಬ ಜನ ನೋಡ್ಬೋದು, ಕಾರ್ಯಸಿದ್ಧಿ ಆಂಜನೇಯಗೆ ಹೇಗೆ ನೀವು ಕಾಯಿ ಕಟ್ತೀರೋ ಸೇಮ್ ಈ ದೇವಸ್ಥಾನದಲ್ಲೂ ಕೂಡ ಕಾಯಿ ಕಟ್ತಾರೆ. ಅಂದ್ಕೊಂಡಿದ್ದು 4 ಭಾನುವಾರ ಅಥವಾ 5 ಭಾನುವಾರ ಬರಬೇಕಾಗತ್ತೆ. ಇದಕ್ಕೆ 4 ಭಾನುವಾರ ಕಂಟಿನ್ಯೂಸ್ ಆಗಿ ಬರಬೇಕು ಅಂತ ಅನಿಸುತ್ತೆ. ಸೇಮ್ ಹಾಗೆಯೇ ಒಂದು ಸಂಕಲ್ಪ ತೊಗೊಂಡು ಕಾಯಿ ಕಟ್ಬಿಟ್ಟು 4 ವಾರ ದೇವಸ್ಥಾನಕ್ಕೆ ಬಂದುಬಿಟ್ಟು ದರ್ಶನ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾವು ಹೋಗಿದ್ದು ಫ್ರೈಡೇ ಆಗಿತ್ತು, ಅದರಿಂದ ಸಿಕ್ಕಾಪಟ್ಟೆ ರಶ್ ಕೂಡ ಇತ್ತು. ಬಟ್ ನಾವು ರಶಲ್ಲಿ ನಿಂತ್ಕೊಳ್ಳೋಕೆ ಶುರು ಮಾಡಿದಾಗ ನಮಗೆ ಗೊತ್ತಾಗಲಿಲ್ಲ ಹೇಗೆಲ್ಲ ಕ್ಲಿಯರ್ ಆಯಿತು ಅಂತ. ಬೆಳಗ್ಗೆ ನಾವು ಅರೌಂಡ್ ಒಂದು 7-8 ಓ ಕ್ಲಾಕ್ ಹಂಗೆ ಮನೆ ಬಿಟ್ವಿ. ಹೋಗಿ ತಲುಪೋಷ್ಟರಲ್ಲಿ ಕರೆಕ್ಟಾಗಿ ಒಂದು 12 ಗಂಟೆ ಆಗಿತ್ತು. ಬಿಕಾಸ್ ನಾವು ನಿಧಾನಕ್ಕೆ ಹೋದ್ವಿ, ವಿದಿನ್ ರಶ್. ಮತ್ತು ನಮ್ಗೆ ಒಳಗಡೆಯಿಂದ ಎಲ್ಲ ಲೊಕೇಶನ್ ತೋರಿಸಿರೋದ್ರಿಂದ ಸ್ವಲ್ಪ ಜಾಸ್ತಿನೇ ಇತ್ತು, ಬಟ್ ಮೇನ್ ರೋಡ್ ಕಡೆ ಬರಲಿಲ್ಲ. ಬಟ್ ಸ್ವಲ್ಪ ಡಿಸ್ಟೆನ್ಸ್ ಜಾಸ್ತಿನೇ ಕವರ್ ಆಯಿತು. ಬಟ್ ತುಂಬಾ ಚೆನ್ನಾಗಿದೆ ದೇವಸ್ಥಾನ. ಎಲ್ಲದಕ್ಕಿಂತ ಹೇಳಬೇಕಂದ್ರೆ ಪ್ರಸಾದ ಎಷ್ಟು ಚೆನ್ನಾಗಿತ್ತು ಅಂದರೆ, ಪ್ರಸಾದ ಹೊಟ್ಟೆ ಹಸ್ತಿದ್ದಕ್ಕೂ ಅದಕ್ಕೂ ನಮಗೆ ಅಮೃತನೇ ಅಂತ ಹೇಳ್ಬೋದು. ತುಂಬ ಟೇಸ್ಟಿ ಪ್ರಸಾದ. ಹಾಗೆ ಸಿಕ್ಕಾಪಟ್ಟೆ ವೆರೈಟೀಸ್ ಇದೆ, ಅನ್ನ, ಸಾರು, ಪಲ್ಯ, ಆಮೇಲೆ ರಸಾಯನ ಎಲ್ಲ ಮಾಡಿದರು. ಸೇಮ್ ನಿಮಗೆ ಏನು ಅಂತಂದರೆ ಧರ್ಮಸ್ಥಳದಲ್ಲಿರುತ್ತಲ್ಲ, ಸೇಮ್ ಅದೇ ಥರ ಸಾಂಬಾರು. ಡಿಸ್ಟೆನ್ಸ್ ನೋಡೋದಾದರೆ ಸ್ವಲ್ಪ ಹತ್ರನೇ ಇದೆ ನಮ್ಮ ಈ ಬೆಂಗಳೂರು ಲೊಕೇಶನ್ಗೆ. ತುಂಬ ಜನ ಹಾಕಿರೋದು ನೋಡಿರ್ತೀರ. ಆ್ಯಂಡ್ ಇಟ್ ಈಸ್ ವೆರಿ ಪಾಸಿಟಿವ್ ಜಾಗ ಕೂಡ. ತುಂಬ ಒಳ್ಳೆ ವೈಬ್ಸ್ ಕೊಡ್ತು ನಮಗೆ. ಸೊ ಯೂಶ್ವಲಿ ನಾವು ಇದು ಅಂದ್ಕೊಂಡಿದ್ದ ತಕ್ಷಣ ನಾವು ಹೋದ್ವಿ. ಸೊ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿತ್ತು. ಇದರ ಲೊಕೇಶನು ಡೀಟೇಲ್ಸ್ ಎಲ್ಲನೂ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾರಿಗಾದರೂ ಇಂಟ್ರೆಸ್ಟೆಡ್ ಇದ್ದರೆ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ಆನ್ ದ ವೇ ಬರ್ತಾ ನಾವು ಕೆಂಗಲ್ ಹನುಮಂತ ಸ್ವಾಮಿ ದೇವಸ್ಥಾನಕ್ಕೂ ಹೋಗೋಣ ಅಂದ್ಕೊಂಡ್ವಿ. ಬೈ ಫಾರ್ಚುನೇಟ್ ಕ್ಲೋಸ್ ಆಗೋಗಿತ್ತು, ಸೊ ಹೋಗೋಕ್ಕಾಗಿ